ನಿಮ್ಮಲ್ಲಿಯ ಒಂದು ಪ್ರತಿಭೆಯನ್ನು ಕಂಡ ಗೌರವಿಸುವುದು. ಹೌದು ಸರ್. ನನ್ನ ಮೊದಲ ಕಾದಂಬರಿ ಮಂಜು ಮುಸುಕಿದ ಹಾದಿಗೆ ಆಜೂರ ಪ್ರಶಸ್ತಿ ಹಾರುಗೇರಿಯಲ್ಲಿ ಮಾಡುವಂತಹ ಅವರ ತಂದೆ ತಾಯಿ ನೆನಪಿನಲ್ಲಿ ಕೊಡುವಂತಹ ಮೊದಲ ಪ್ರಶಸ್ತಿ ಸರ್. ನನಗೆ ನನಗೆ ಇನ್ನಷ್ಟು ಹುಮ್ಮಸ್ಸನ್ನು ತುಂಬಿತ್ತು. ಅಂತ ಒಂದು ಪ್ರಶಸ್ತಿ ಸಹಿತ ನನ್ನ ಕಾದಂಬರಿಗೂ ಬಂತು. ಆಮೇಲೆ ಕನ್ನಡ ಒಂದು ಸೇವೆಗೆ ಕನ್ನಡ ನಿಧಿ ಅನ್ನುವಂತಹ ಪ್ರಶಸ್ತಿ ಸಹಿತ ದೊರೆಯಿತು. ಅಂದಗಾತಿ ಕವನ ಸಂಕಲನಕ್ಕೆ ನನ್ನ ಮೊದಲ ಕವನ ಸಂಕಲನ ಸರ್, ಅದು ಕುದುಮಲ್ ರಂಗರಾವ್ ಅನ್ನುವಂತಹ ಒಂದು ಪ್ರಶಸ್ತಿಯು ಸಹಿತ ದೊರೆಯಿತು. ಅದೇ ರೀತಿ ನಾನು ಮೊದಲು ಒಂದು ಕಥೆಯನ್ನ ಅಷ್ಟೇ ಬರೆದಿದ್ದೆ ಸರ್. ಅದಕ್ಕೆ ನನಗೆ ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ದೊರೆತಿದ್ದು ನನಗೆ ಈ ಕಥಾ ಸಂಕಲನ ಭಾವಬಂಧದ ಕೋಟೆ ಕಥಾ ಸಂಕಲನದ ಮಟ್ಟಿಗೆ ತಲುಪುವ ನಿಟ್ಟಿನಲ್ಲಿ ಒಂದು ಪ್ರೋತ್ಸಾಹ ಮತ್ತು ಹುಮ್ಮಸ್ಸನ್ನು ನೀಡಿದಂತಹ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಅದೇ ರೀತಿ ಸಮಾಜಮುಖಿ ಒಂದು ಕಾರ್ಯಕ್ಕಾಗಿ ಬಸವ ಸೇವಾ ರತ್ನ ಪ್ರಶಸ್ತಿ ಆಗಿರ್ಬೋದು, ಸಿರಿಗನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಗಡಿನಾಡ ಸಾಧಕ ರತ್ನ ಅನ್ನುವಂಥ ಪ್ರಶಸ್ತಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಅವರಿಂದ ಕೊಟ್ಟಿದ್ದಾರೆ. ಅದು ಸಹಿತ ನನಗೆ ಇನ್ನಷ್ಟು ಖುಷಿಯನ್ನು ತಂದು ಕೊಟ್ಟಿದೆ ಸರ್. ಅದೇ ರೀತಿ ನಮ್ಮ ಗೋಕಾಕ್ ತಾಲೂಕಾ ಘಟಕದ ಚುಟುಕು ಸಾಹಿತ್ಯ ಸಿರಿ ಅನ್ನುವಂಥ ಒಂದು ಚುಟುಕು ಸಂಕಲನಕ್ಕೆ ನನಗೆ ಬಂದಿದ್ದು. ಇತ್ತೀಚೆಗೆ ಶಿವಕವಿ ಉಳುವೀಶ ಅವರು ಹೂಲೆಪ್ಪನವ್ರ ಮಠವರು ಕೊಡುವಂಥ ದತ್ತಿನಿಧಿ ಪ್ರಶಸ್ತಿ ನನ್ನ ಚುಟುಕು ಸಂಕಲನಕ್ಕೆ ದೊರೆತಿದ್ದು ನನಗೆ ಇನ್ನೂ ಖುಷಿಯಾಗಿದೆ ಸರ್. ನೀವೆಲ್ಲ ಕೇಳಿರ್ಬೋದು, ಹುಲೆಪ್ಪನವ್ರ ಮೇಡಮ್ ಅವರು ಅವ್ರ ತಂದೆ ಹೆಸರಿನಲ್ಲಿ ಕೊಡುವಂತಹ ದತ್ತಿನಿಧಿ ಪ್ರಶಸ್ತಿ ಸರ್, ಅದು ಸಹಿತ ದೊರೆತಿದೆ. ಮತ್ತು ಪುಲಗಡ್ಡಿಯ ಒಂದು ಶಿವಯೋಗಿ ಆಶ್ರಮದಿಂದ ಲೇಖಕ ಮಣಿ ಅನ್ನುವಂಥ ಪ್ರಶಸ್ತಿ ದೊರೆತಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು. ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂಥ ಪ್ರಶಸ್ತಿ ಜಿಲ್ಲಾ ಯುವ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವರಿಂದ ಸಹಿತ ಮತ್ತು ರಾಜ್ಯ ಯುವ ಸಂಘಗಳ ಒಕ್ಕೂಟದಲ್ಲಿ ನಡೆಸುವಂತಹ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂಥ ಪ್ರಶಸ್ತಿ ಆಗಿರ್ಬೋದು. ಸುವರ್ಣ ಟಿವಿಯಲ್ಲಿ ಬರುವಂಥ ಸುವರ್ಣ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಬಿರುದನ್ನು ಸಹಿತ ಚುಟುಕು ಸಂಕಲನಿಗೆ ಕೊಟ್ಟಿದೆ ಸರ್. ಅಂದ್ರೆ ನಿಮಗೆ ಹೆಚ್ಚಿಗೆ ಚುಟುಕು ಸಾಹಿತ್ಯಕ್ಕೆ ಅಥವಾ ಒಂದು ಕವನ ಸಂಕಲನಗಳಿಗೆ ಕಥಾ ಸಂಕಲನಗಳಿಗೆ ಸಿಕ್ಕಿದ ಪ್ರಶಸ್ತಿಗಳು. ಈ ಪ್ರಶಸ್ತಿ ಸಿಕ್ಕಾಗ ನಿಮಗೆ ಅನಿಸುತ್ತೇನು? ನನಗೆ ಇನ್ನಷ್ಟು ಜವಾಬ್ದಾರಿಗಳನ್ನು ಹೆಚ್ಚು ಮಾಡ್ತದೆ ಸರ್. ಅದು ನಾನು ಇನ್ನೂ ಹೆಚ್ಚು ಬರಿಬೇಕನ್ನುವಂಥ ಹುಮ್ಮಸ್ಸನ್ನು ಹೆಚ್ಚು ಮಾಡ್ತದೆ. ಆಮೇಲೆ ಇನ್ನೂ ಬೇರೆ ಬೇರೆ ವಸ್ತುಗಳನ್ನು ಆಯ್ಕೊಂಡು ಅಥವಾ ಸಮಾಜಕ್ಕೆ ಒಳ್ಳೆಯ ಒಂದು ವಸ್ತು ವಿಷಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಬರಿಬೇಕನ್ನುವಂಥದ್ದನ್ನು ನಾನು ಪ್ರೇರೇಪೆ ಮಾಡ್ತದೆ ಸರ್. ಈಗ ನೀವು 6 ಕೃತಿಗಳನ್ನು ಬರೆದಿದ್ದೀರಿ. ಒಟ್ಟು 8 ಕೃತಿಗಳು. ಮೊದಲೆರಡು ಪಬ್ಲಿಷ್ ಆಗಿದ್ದು. ಹೌದು ಸರ್. ಈ 8 ಕೃತಿಗಳಲ್ಲಿ ವಿಶೇಷವಾಗಿ ನೀವು ಯಾವ ಕೃತಿ ಬಗ್ಗೆ ಹೆಚ್ಚಿಗೆ ನಿಮ್ಮ ಮನಸ್ಸಿಗೆ ತಟ್ಟುವಂಥದ್ದು ಅಂತ ಅನ್ಸಿದ್ರೆ ನಿಮಗೆ? ನನ್ನ ಕಾದಂಬರಿ ನನಗೆ ಹೆಚ್ಚು ಮನಸ್ಸಿಗೆ ಇದಾಗೈತೆ ಸರ್. ಅದು ಸತತವಾಗಿ 3ನೇ ಮುದ್ರಣ ಕಂಡಿತು. ಅಷ್ಟೇ ಅಲ್ಲದೆ ಅದು ನನ್ನ ಮಾರುತಿ ದೇಸಾಯಿ ಅನ್ನೋರು ಹಿಂದಿಗೆ ಅದನ್ನ ಅನುವಾದ ಮಾಡಿದ್ದಾರೆ ಸರ್. ಬೇರೆ ಭಾಷೆಗೂ ಸಹಿತ ಅದು ಅನುವಾದಗೊಂಡಿದೆ. ಅದು ನನಗೆ ಒಂದು ಖುಷಿಯನ್ನು ತಂದು ಕೊಟ್ಟಿದೆ. ಇತ್ತೀಚೆಗೆ ಪ್ರಕಟವಾದಂತಹ ಭಾವಬಂಧದ ಕೋಟೆ ಅನ್ನುವಂಥ ಕಥಾ ಸಂಕಲನದಲ್ಲಿ 10 ವಿಭಿನ್ನವಾದ ಕಥೆಗಳನ್ನು ಸಹಿತ ಆಯ್ಕೆ ಮಾಡಿಕೊಂಡಿದ್ದೇನೆ. ಆ ಕಥೆಗಳು ಸಮಾಜಕ್ಕೆ ಒಂದು ಒಳ್ಳೆಯ ವಸ್ತು. ಈ ಕಥೆಗಳನ್ನ ಅಥವಾ ಕಥಾವಸ್ತು